ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಶಿಗೆ ಸ್ವಲ್ಪ ಕೆಮ್ಮು ಮತ್ತು ಕೋಲ್ಡು ಜಾಸ್ತಿ ಆಗಿತ್ತು. ಇವಾಗ ವೆದರ್ ಬೇರೆ ಚೆನ್ನಾಗಿಲ್ಲ ಅಲ್ವಾ, ಮಳೆಗಾಲ ಬೇರೆ. ಸೊ ಅದಕ್ಕೆ ಸ್ವಲ್ಪ ಶುಂಠಿ, ಲವಂಗ, ಏಲಕ್ಕಿ ಮತ್ತು ಮೆಣಸು ಮತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಒಂದು ಕಷಾಯ ಥರ ಮಾಡಿದ್ದೀನಿ ಶಶಿಗೆ. ಅವ್ರಿಗೆ ಸ್ಟೀಮ್ ಕೊಟ್ಟೆ, ಊರಿಂದ ಬಂದಿದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದ್ರು ಅವರಂತೂ. ಡಸ್ಟ್ ಅಲರ್ಜಿ ಸ್ವಲ್ಪ ಜಾಸ್ತಿ ಆಗಿತ್ತು ಅವ್ರಿಗೆ. ಚೆನ್ನಾಗಿಲ್ವಾ? ಕಷಾಯ ನನ್ನ ಮಗ ಚೆನ್ನಾಗೈತೆ ಅಂತ ಕುಡಿತಾನೆ. ಬಟ್ ಒಳ್ಳೇದಲ್ವಾ ಆರೋಗ್ಯಕ್ಕೆ. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಊರಿಂದ ನೈಟ್ ಬರೋದ್ರಲ್ಲಿ 8 ಗಂಟೆ ಏನೋ ಆಗ್ಬಿಟ್ಟಿತ್ತು. ಶಶಿಗೆ ಸ್ವಲ್ಪ ಮುಂಚೆನೇ ಸ್ವಲ್ಪ ಡಸ್ಟ್ ಅಲರ್ಜಿ ಆಗಿತ್ತು, ಹಂಗಾಗಿ ಸ್ವಲ್ಪ ಕೋಲ್ಡ್ ಇತ್ತು. ಊರಿಗೆ ಹೋಗಿ ಬಂದ್ವಲ್ಲ, ನಮ್ಮೂರ್ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಕೋಲ್ಡ್ ಇರುತ್ತೆ, ಮತ್ತೆ ನೀರು ಚೇಂಜ್ ಆಯಿತು. ನಿನ್ನೆ ಊರಿಂದ ಬಂದಿದ್ದೆ ಲೇಟಾಗಿ ಹೋಗಿತ್ತು, ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಅದು ಅಲ್ಲದೆ ಶಶಿಗೆ ಬೇರೆ ಸ್ವಲ್ಪ ಕೆಮ್ಮು ಶೀತ ಜಾಸ್ತಿ ಆಗ್ಬಿಟ್ಟಿತ್ತು. ಹಾಗಾಗಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಬಂದು ಸ್ವಲ್ಪ ಬಿಸಿನೀರೆಲ್ಲ ಮಾಡಿಕೊಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ, ಟಯರ್ಡ್ ಆಗಿತ್ತು. ಸೊ ಇವತ್ತು ಬೆಳಗ್ಗೆನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಆಫೀಸ್ ಇತ್ತಲ್ವಾ, ಮನೆ ಕೆಲಸ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಊರಿಗೆ ಹೋಗೋ ಅರ್ಜೆಂಟಲ್ಲಿ. ಸೊ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಸೋಮವಾರ ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ಹೋಗೋದ್ರಲ್ಲೇ ಆಗೋಗ್ಬಿಡ್ತದೆ ದಿನ. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ಇವಾಗ ಏನಾದರೂ ಮಾಡೋಣ ಅಂತ ಲೈಟಾಗಿ ಒನ್ ಟೈಮ್ ಅಲ್ವಾ ಅಂತ. ತುಂಬ ದಿನ ಆಗಿತ್ತು ಫ್ರೈಡ್ ರೈಸ್ ತಿಂದು. ಸೊ ಅದಕ್ಕೆ ಫ್ರೈಡ್ ರೈಸ್ ಮಾಡೋಣ ಅಂತ ಸಿಂಪಲ್ಲಾಗಿ ಮನೆಯಲ್ಲೇ ಯಾವುದೋ ಕೆಮಿಕಲ್ ಯೂಸ್ ಮಾಡ್ದೇ ಮಾಡ್ಕೊಳ್ಳೋಣ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಿದೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಯೂಶಲಿ ನಾನು ಅನ್ನ ಎಲ್ಲ ಕುಕ್ಕರಲ್ಲಿ ಮಾಡಲ್ಲ, ಅದೇನೋ ನನಗೆ ಅಷ್ಟು ಇಷ್ಟ ಆಗಲ್ಲ. ಬಿಸಿ ಇದ್ರೆ ತಿಂತೀನಿ, ತಣ್ಣಗಾಗ್ಬಿಟ್ರೆ ನನಗೆ ಅದು ಒಂಥರ ಅನ್ನ ಒಂದಕ್ಕೊಂದು ಅಂಟ್ಕೊಂಡಂಗೆ ಅನ್ಸುತ್ತೆ. ನಂಗೆ ಉದುದ್ರಾಗಿರೋದು ಇಷ್ಟ. ಸೊ ನಾನು ಯಾವಾಗಲೂ ಪಾತ್ರೆಲ್ಲೇ ಮಾಡ್ಕೊತೀನಿ. ಅನ್ನ ಗಂಜಿ ಬಸ್ತೆ ಅನ್ನ ಮಾಡ್ಕೊಳ್ಳೋದು. ಸೊ ಅನ್ನ ಮಾಡಿ ಇಟ್ಟಿದ್ದೀನಿ, ಆಡ್ಕೋಬೇಕು. ತರಕಾರಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಪಲಾವು, ಟೊಮೊಟೊ ಬಾತ್, ಬಿರಿಯಾನಿ ಆ ಥರದ್ದೆಲ್ಲ ಆದರೆ ಕುಕ್ಕರಲ್ಲೇ ಮಾಡ್ಕೊತೀನಿ. ಬಟ್ ಅನ್ನ ಸಾಂಬಾರಿಗೆಲ್ಲ ಅನ್ನ ಮಾಡ್ತೀವಲ್ಲ, ರೋಡ್ ಸೈಡ್ ಮನೆ ಇದ್ರೆ ಇದೊಂದು ತೊಂದರೆ ಅಲ್ವಾ. ಅನ್ನ ಸಾಂಬಾರಿಗೆಲ್ಲ ನಾನು ಈ ಥರ ಗಂಜಿ ಬಸ್ತೆ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ನನಗೂ ನನ್ನ ಹಸ್ಬೆಂಡ್ಗೂ ಅಷ್ಟಾಗಿ ಇಷ್ಟ ಆಗಲ್ಲ ಕುಕ್ಕರಲ್ಲಿ ಮಾಡೋ ಅನ್ನ. ಸೊ ಹಾಗಾಗಿ ಪಾತ್ರೆಲ್ಲೇ ಮಾಡ್ಕೊಳ್ಳೋದು. ಸೊ ಇಲ್ಲಿ ಒಂದು 4ರಿಂದ 5 ಬೀನ್ಸ್ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಎಲೆಕೋಸು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನನ ಹಾರ್ಕೊಳ್ಳೋದಕ್ಕೆ ಇಟ್ಬಿಡ್ತೀನಿ. ನಾವು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಅದೆಲ್ಲ ಫ್ರೈ ಆಗೋದ್ರೊಳಗಡೆ ಅನ್ನ ಹಾರ್ಕೊಂಡ್ಬಿಡುತ್ತೆ. ಸೊ ಅನ್ನ ತಣ್ಣಗಿದ್ದಷ್ಟು ಉದುದ್ರಾಗಿ ಬರುತ್ತೆ, ಬಿಸಿ ಇದ್ರೆ ಮೆತ್ತಗಾಗ್ಬಿಡುತ್ತೆ. 1-2 ಅವರ್ಸ್ ಮುಂಚೆನೇ ಅನ್ನ ಮಾಡಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಏನಿಲ್ಲ, ಆವಾಗಲೇ ಮಾಡಿಕೊಂಡು ಒಂದು 5 ನಿಮಿಷ ಫ್ಯಾನ್ ಅಡಿ ಇಟ್ಬಿಟ್ಟು ಆರಿಸ್ಕೊಂಡ್ರೆ ಬೇಗ ತಣ್ಣಗಾಗ್ಬಿಡುತ್ತೆ. ತಣ್ಣಗಾಗೋದಕ್ಕೆ ಇಡ್ತೀನಿ. ಇವಾಗ ಫಸ್ಟು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊತೀನಿ. ಸ್ವಲ್ಪ ಅಗಲ ಇರೋ ಪಾತ್ರೆಗೆ ಅನ್ನ ಎಲ್ಲ ಆಡ್ಬಿಟ್ಟು ಹಾರ್ಕೊಳ್ಳೋದಕ್ಕೆ ಅಂತ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಸೊ ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ನಂಗೆ ಆ ಫ್ಲೇವರ್ ಇಷ್ಟ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ 4 ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈ ಪೇಸ್ಟು ಅಷ್ಟೇ ಹೊರಗಡೆಯಿಂದ ತಂದಿದ್ದಲ್ಲ, ನಾನು ಮನೇಲೇ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೊರಗಡೆಯಿಂದ ಏನು ತರಲ್ಲ. ಒಂದು ಸಲ ಮಾಡಿಟ್ಕೊಂಡ್ರೆ ತುಂಬ ದಿನ ಯೂಸ್ ಆಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೆಲ್ಲ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಫ್ರೈಡ್ ರೈಸು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ ತರಕಾರಿ ಎಲ್ಲ. ನಾನು ಓವರಾಲಾಗಿ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತರಕಾರಿನ. ಇವಾಗ ಇದಕ್ಕೆ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಅನ್ನನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಮುಂಚೆನೇ 4 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಸೊ ಹಾಗಾಗಿ ಖಾರಕ್ಕೆ ನೋಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್,
ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಬಳಸಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾವು ತರಕಾರಿ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೀವಿ ಮತ್ತು ಅನ್ನ ಮಾಡ್ಕೊಳ್ಳುವಾಗಲೂ ನಾನು ಉಪ್ಪನ್ನು ಬಳಸಿದ್ದೀನಿ. ಹಾಗಾಗಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಹೊರಗಡೆಯಿಂದ ಯಾವುದೇ ಟೇಸ್ಟಿಂಗ್ ಪೌಡ್ರಾಗಲಿ ಯಾವುದೇ ಕೆಮಿಕಲ್ ಆಗಲಿ ಯೂಸ್ ಮಾಡಲ್ಲ ಅಲ್ವಾ, ಮನೇಲಿರೋ ಅಂಥ ಪದಾರ್ಥಗಳನ್ನೇ ಯೂಸ್ ಮಾಡಿ ಮಾಡೋದ್ರಿಂದ. ಸೊ ಧನಿಯಾ ಪುಡಿ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅನ್ನ ಒತ್ತು ಬಿಡುತ್ತೆ. ಏಕೆಂದರೆ ಇವಾಗ ಮಾಡಿರೋ ಅನ್ನ ಅಲ್ವಾ, ಬಿಸಿ ಇರುತ್ತೆ ಸ್ವಲ್ಪ. ಏನೇ ತಣ್ಣಗೆ ಮಾಡಿದರೂ ಕೂಡ ಸ್ವಲ್ಪ ಬೇಗ ಬಿಸಿ ಆಗಿಬಿಡುತ್ತೆ. ಸೊ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಬೇಕಾದರೆ ನೀವು ಒಂದು 1/4 ಟೀ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಸೇರಿಸ್ಕೊಬೋದು, ಚೆನ್ನಾಗಿ ಬರುತ್ತೆ. ಈ ಫ್ರೈಡ್ ರೈಸ್ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು. ಅವರು ತುಂಬ ಇಷ್ಟಪಟ್ಟು ಖುಷಿಯಿಂದ ಹೊಟ್ಟೆ ತುಂಬ ತಿಂದರು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಅಂತೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆವಾಗಲೇ ನಾನು ಧನಿಯಾ ಪೌಡರ್ ಸೇರಿಸೋದನ್ನ ಮರ್ತುಬಿಟ್ಟಿದ್ದೆ, ಹಾಗಾಗಿ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿನೇ ಆಗೋಗಿಬಿಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋ ಅಂಥ ಸಿಂಪಲ್ ಹಾಗೆ ಟೇಸ್ಟಿ ಹಾಗೆ ಹೆಲ್ತಿಯಾಗಿರುವಂಥ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಯಾವುದೇ ಥರ ವಿನೆಗರ್ ಆಗಿರಲಿ ಟೇಸ್ಟಿಂಗ್ ಪೌಡ್ರ್ ಆಗಿ ಬಳಸಿಲ್ಲ. ಸೊ ಆದರೂ ಕೂಡ ಮನೇಲಿ ಇಷ್ಟು ರುಚಿಯಾಗಿ ಸುಲಭವಾಗಿ ತುಂಬ ಬೇಗನೆ ಮಾಡ್ಕೊಂಡು ತಿನ್ಬೋದು, ಹೆಲ್ತಿಯಾಗೂ ಇರುತ್ತೆ. ಒಂದು ಸಲ ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಹೊರಗಡೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ನಿಮಗೆ, ಅಷ್ಟು ರುಚಿಯಾಗಿರುತ್ತೆ. ಐ ಹೋಪ್ ನಿಮಗೆ ಈ ರೆಸಿಪಿ ಹಾಗೆ ಈ ವಿಡಿಯೋ ಎರಡೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.